ಇವತ್ತು ನಾನು ನಿಮ್ಮನ್ನು ಕಾಲಚಕ್ರದ ಹಿಂದೆ ಕರೆದುಕೊಂಡು ಹೋಗಲಿದ್ದೇನೆ. ನಾವಿಂದು ಮಾತನಾಡುತ್ತಿರುವುದು ಬರೀ ಒಂದು ಊರಿನ ಬಗ್ಗೆ ಅಲ್ಲ, ಬದಲಾಗಿ ಕನ್ನಡಿಗರ ಶೌರ್ಯ, ಕಲೆ ಮತ್ತು ಭವ್ಯ ಪರಂಪರೆಯ ಪ್ರತೀಕವಾದ ಹಂಪಿಯ ಬಗ್ಗೆ. ಹಂಪಿ ಅಂದ ಕ್ಷಣ ಕಣ್ಣ ಮುಂದೆ ಬರುವುದು ಆ ಸುಂದರ ಕಲ್ಲಿನ ರಥ. ಆದರೆ ಆ ರಥದ ಚಕ್ರದ ಹಿಂದೆ ಸಾವಿರಾರು ವರ್ಷದ ಕಥೆಯಿದೆ. ಹಂಪಿ ಎನ್ನುವುದು ಕೇವಲ ಕರ್ನಾಟಕದ ಆಸ್ತಿ ಅಲ್ಲ, ಅದು ಇಡೀ ಜಗತ್ತಿನ ಅದ್ಭುತ. ಇದೇ ಕಾರಣಕ್ಕೆ 1986ರಲ್ಲಿ ಯುನೆಸ್ಕೋ ಹಂಪಿಯನ್ನು ವಿಶ್ವ ಪಾರಂಪರಿಕ ತಾಣ ಎಂದು ಘೋಷಿಸಲಾಗಿತ್ತು. ಜಗತ್ತಿನ ಪ್ರವಾಸಿಗರು ಇಲ್ಲಿಯ ಶಿಲ್ಪಕಲೆಯನ್ನು ನೋಡಿ ಬೆರಗಾಗುತ್ತಾರೆ. ತುಂಗಾಭದ್ರಾ ನದಿಯ ದಡದಲ್ಲಿ ಹರಡಿಕೊಂಡಿರುವ ಈ ತಾಣ ಒಂದು ಕಾಲದಲ್ಲಿ ರೋಮ್ ನಗರಕ್ಕಿಂತಲೂ ದೊಡ್ಡದಾಗಿತ್ತು ಮತ್ತು ಶ್ರೀಮಂತವಾಗಿತ್ತು ಅಂದರೆ ನೀವು ನಂಬಲೇಬೇಕು. ನಾವಿಂದು ಈ ವಿಡಿಯೋದಲ್ಲಿ ಹಂಪಿಯ ಬಗ್ಗೆ ಕೇವಲ ಮಾಹಿತಿಯನ್ನು ನೀಡುವುದಿಲ್ಲ, ಬದಲಾಗಿ ಕಲ್ಲುಗಳು ನಮಗೆ ಏನನ್ನು ಹೇಳಲು ಬಯಸುತ್ತೇವೆ. ಕಿಷ್ಕಿಂಧಿಯ ರಾಮಾಯಣದಿಂದ ಹಿಡಿದು ವಿಜಯನಗರ ಸುವರ್ಣ ಯುಗದವರೆಗೆ ಹಂಪಿ ಹೇಗೆ ಬದಲಾಯಿತು, ಇವತ್ತೆಲ್ಲವನ್ನು ನಾನು ಇವತ್ತು ಹೇಳಲಿದ್ದೇನೆ. ಹಾಗಾದರೆ ತಡ ಮಾಡುವುದು ಬೇಡ, ಬನ್ನಿ ಮೊದಲು ಹಂಪಿಯ ಪೌರಾಣಿಕ ಹಿನ್ನೆಲೆ, ಅಂದರೆ ಹನುಮಂತನ ಜನ್ಮಸ್ಥಳ ಮತ್ತು ರಾಮಾಯಣಕ್ಕೂ ಹಂಪಿಗೂ ಇರುವ ಸಂಬಂಧವೇನು ಅಂತ ತಿಳಿಯೋಣ. ಹಂಪಿ ಅಂದರೆ ಬರೀ 14ನೇ ಶತಮಾನದ ಇತಿಹಾಸವಲ್ಲ, ಇದರ ಬೇರುಗಳು ನೇತ್ರಾಯುಗಕ್ಕೆ ಅಂದರೆ ರಾಮಾಯಣದ ಕಾಲಕ್ಕೆ ಹೋಗುತ್ತವೆ. ರಾಮಾಯಣದಲ್ಲಿ ಬರುವ ವಾಮನ ಸಾಮ್ರಾಜ್ಯ ಕಿಷ್ಕಿಂಧೆ ಇಂದಿನ ಹಂಪಿ ಎಂದು ನಂಬಲಾಗಿದೆ. ಸೀತೆಯನ್ನು ಹುಡುಕುತ್ತಾ ಬಂದ ಶ್ರೀರಾಮ ಮತ್ತು ಲಕ್ಷ್ಮಣನು ಮೊದಲ ಬಾರಿಗೆ ಹನುಮಂತನನ್ನು ಭೇಟಿಯಾಗಿದ್ದು ಇದೇ ಮಣ್ಣಿನಲ್ಲಿ. ಇಲ್ಲಿನ ಪ್ರತಿಯೊಂದು ಗುಹೆ ಮತ್ತು ಬಂಡೆಗಳು ಆ ಕಾಲದ ಕಥೆಯನ್ನು ಇಂದಿಗೂ ಸಾರುತ್ತವೆ. ತುಂಗಾಭದ್ರಾ ನದಿಯ ಆಚೆಯ ದಡದಲ್ಲಿ ಒಂದು ಎತ್ತರದ ಬೆಟ್ಟ ಕಾಣುತ್ತದೆ, ಅದೇ ಅಂಜನಾದ್ರಿ. ಇದು ಕೇಸರಿ ಮತ್ತು ಅಂಜನಾದೇವಿಯ ಪುತ್ರನಾದ ಹನುಮಂತನು ಜನಿಸಿದ ಸ್ಥಳ. ಸುಮಾರು 575 ಮೆಟ್ಟಿಲುಗಳನ್ನು ಹತ್ತಿ ಹೋದರೆ ಅಲ್ಲಿ ಹನುಮಂತನ ದರ್ಶನವನ್ನು ಪಡೆಯುವುದು. ರಾಮಾಯಣದ ಕಿಷ್ಕಿಂಧಾ ಕಾಂಡದ ಬಹುತೇಕ ಘಟನೆಗಳು ಈ ಬೆಟ್ಟದ ಸುತ್ತಮುತ್ತಲೇ ನಡೆದಿವೆ. ಹನುಮಂತ ರಾಮನ ಬಂಟನಾಗಿದ್ದು, ಸುಗ್ರೀವನ ಗೆಳೆಯನಾಗಿದ್ದು ಎಲ್ಲವೂ ಇಲ್ಲೇ. ಇನ್ನೂ ಸ್ವಲ್ಪ ದೂರ ಸಾಗಿದರೆ ನಮಗೆ ಸಿಗುವುದು ಪಂಪಾ ಸರೋವರ. ಪುರಾಣಗಳ ಪ್ರಕಾರ ಇದು ಪಾರ್ವತೀ ದೇವಿ ಶಿವನಿಗಾಗಿ ತಪಸ್ಸು ಮಾಡಿದ ಪವಿತ್ರ ಸ್ಥಳ. ಇದೇ ಸರೋವರ ದಡದಲ್ಲಿ ಶಬರಿ ಶ್ರೀರಾಮನಿಗಾಗಿ ಕಾಯುತ್ತಿದ್ದಳು ಎನ್ನಲಾಗುತ್ತದೆ. ರಾಮನು ಶಬರಿಗೆ ನೀಡಿದ ಎಂಜಲು ಹಣ್ಣನ್ನು ಸವಿದ ಜಾಗ ಕೂಡ ಇದೆ ಎನ್ನುವುದು ಇಲ್ಲಿನ ವಿಶೇಷತೆ. ಈ ಸರೋವರದ ಸೌಂದರ್ಯ ಮತ್ತು ಶಾಂತತೆ ಇಂದಿಗೂ ಅಂದಿನ ಭಕ್ತಿಯನ್ನು ನೆನಪು ಮಾಡುತ್ತದೆ. ಇಲ್ಲಿನ ಮತಂಗ ಬೆಟ್ಟ ಮತ್ತು ಋಷಿಮುಖ ಪರ್ವತಗಳಿಗೂ ವಿಶೇಷ ಕಥೆ ಇದೆ. ವಾಲಿ ಮತ್ತು ಸುಗ್ರೀವ ಕಾಳಗದ ಸಮಯದಲ್ಲಿ ವಾಲಿಗೆ ಶಾಪವಿದ್ದ ಕಾರಣ ಆತ ಮತಂಗ ಬೆಟ್ಟಕ್ಕೆ ಕಾಲಿಡುತ್ತಿರಲಿಲ್ಲ. ಅದಕ್ಕೆ ಸುಗ್ರೀವ ಇಲ್ಲಿ ಆಶ್ರಯ ಪಡೆದಿದ್ದ. ಹಂಪಿಯ ಭೂಪ್ರದೇಶವನ್ನು ನೀವು ಗಮನಿಸಿದರೆ ಅಲ್ಲಿ ಬೃಹತ್ ಬಂಡೆಗಳು ಒಂದರ ಮೇಲೊಂದಂತೆ ಬಿದ್ದಿವೆ. ಅದನ್ನು ನೋಡಿದರೆ ವಾಮನ ಸೇನೆ ಪ್ರದೇಶವನ್ನು ನಿರ್ಮಿಸಿರಬಹುದು ಎಂಬ ನಂಬಿಕೆಗೆ ಸಾಕ್ಷಿ ಸಿಗುತ್ತದೆ. ಪುರಾಣದ ಕಥೆಗಳಿಗಿಂತ ನಾವು ಇತಿಹಾಸದ ಕಡೆಗೆ ತಿರುಗೋಣ. 14ನೇ ಶತಮಾನದ ಆರಂಭ. ದಕ್ಷಿಣ ಭಾರತದ ಮೇಲೆ ಪರಕೀಯರ ಆಕ್ರಮಣ ಹೆಚ್ಚಾಗಿತ್ತು. ನಮ್ಮ ಸಂಸ್ಕೃತಿ, ದೇಗುಲಗಳು ಮತ್ತು ಅಸ್ಮಿತೆ ಅಪಾಯದಲ್ಲಿದ್ದ ಸಮಯವದು. ಅಂಥ ಸಂದರ್ಭದಲ್ಲಿ ದಕ್ಷಿಣ ಮಣ್ಣನ್ನು ರಕ್ಷಿಸಲು ಒಂದು ಮಹಾನ್ ಶಕ್ತಿಯ ಅವಶ್ಯಕತೆ ಇತ್ತು. ಆ ಶಕ್ತಿಯೇ ವಿಜಯನಗರ ಸಾಮ್ರಾಜ್ಯ. 1136ರಲ್ಲಿ ಹರಿಹರ ಮತ್ತು ಬುಕ್ಕರಾಯ ಎಂಬ ಇಬ್ಬರೂ ಸಹೋದರರು ಈ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದರು. ಆದರೆ ಇವರಿಬ್ಬರ ಹಿಂದೆ ನಿಂತು ದಾರಿದೀಪವಾದವರು ಶೃಂಗೇರಿಯ ಜಗದ್ಗುರುಗಳಾದ ವಿದ್ಯಾರಣ್ಯರು. ತುಂಗಾಭದ್ರಾ ನದಿಯ ದಡದಲ್ಲಿ ಆನೆಗುಂದಿ ಎಂಬ ಭಾಗದಲ್ಲಿ ವಿಜಯನಗರ ಎಂಬ ಸಾಮ್ರಾಜ್ಯ ತಲೆ ಎತ್ತಿ. ವಿದ್ಯಾರಣ್ಯರ ಮಾರ್ಗದರ್ಶನದಿಂದಾಗಿ ಇದು ಕೇವಲ ಒಂದು ರಾಜ್ಯವಾಗಿರಲಿಲ್ಲ, ಬದಲಾಗಿ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ರಕ್ಷಾ ಕವಚವಾಗಿತ್ತು. ಈ ಸಾಮ್ರಾಜ್ಯ ಇಲ್ಲಿಯೇ ಏಕೆ ಸ್ಥಾಪನೆಯಾಯಿತು ಎಂಬುದರ ಹಿಂದೆ ಒಂದು ಜನಪದರ ರೋಚಕ ಕಥೆ ಇದೆ. ಹರಿಹರ ಬುಕ್ಕರಾಯರು ಬೇಟೆಗೆ ಹೋದಾಗ ಒಂದು ಸಾಮಾನ್ಯ ಮೊಲವು ಬೇಟೆಯ ನಾಯಿಯನ್ನು ಬೆನ್ನಟ್ಟಿಕೊಂಡು ಹೋಗುವುದನ್ನು ನೋಡಿದರಂತೆ. ಆ ಮಣ್ಣಿನಲ್ಲಿ ವೀರತ್ವವನ್ನು ಕಂಡು ಬೆರಗಾದ ಅವರು ತಮ್ಮ ಗುರುಗಳಾದ ವಿದ್ಯಾರಣ್ಯರಿಗೆ ಈ ವಿಷಯವನ್ನು ತಿಳಿಸುತ್ತಾರೆ. ಆಗ ಗುರುಗಳು, ಇದು ವೀರರ ಭೂಮಿ, ಇಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಎಂದು ಆಜ್ಞೆಯನ್ನು ನೀಡುತ್ತಾರೆ. ಹಾಗೆ ಉದಯಿಸಿದ್ದೇ ಈ ವಿಜಯನಗರ. ನೋಡಿ, ಹೀಗೆ ಸಣ್ಣದಾಗಿ ಆರಂಭವಾದ ಈ ಸಾಮ್ರಾಜ್ಯ ಮುಂದೆ ಜಗತ್ತಿನ ಅಚ್ಚರಿ ಪಡುವಂತೆ ಹೇಗೆ ಬೆಳೆಯಿತು. ವಜ್ರ ವೈಡೂರ್ಯವನ್ನು ಬೀದಿಯಲ್ಲಿ ಮಾರುವಷ್ಟು ಶ್ರೀಮಂತಿಕೆ ಹೇಗೆ ಬಂತು, ಆ ಸುವರ್ಣ ಯುಗದ ಕಥೆಯನ್ನು ನೋಡೋಣ. ವಿಜಯನಗರದ ಇತಿಹಾಸ ಸುವರ್ಣ ಯುಗ ಎಂದರೆ ಅದು ಶ್ರೀಕೃಷ್ಣ ದೇವರಾಯರು ಕಾಲ 1509ರಿಂದ 1529ರವರೆಗೆ. ಇವರ ಆಡಳಿತದಲ್ಲಿ ಹಂಪಿ ಜಗತ್ತಿನ ಸಾಂಸ್ಕೃತಿಕ ರಾಜಧಾನಿಯಾಗಿತ್ತು. ಕೃಷ್ಣದೇವರಾಯರು ಕೇವಲ ಒಬ್ಬ ಮಹಾನ್ ಯುದ್ಧ ವೀರನಲ್ಲ, ಆತ ಕವಿ ಕೂಡ ಹೌದು ಮತ್ತು ಕಲಾ ಪೋಷಕನು ಕೂಡ ಹೌದು.
ಸಾಹಿತ್ಯ ಸಮಾರಮಣ ಸಾರ್ವಭೌಮ ಎಂಬ ಬಿರುದು ಅವರಿಗಿತ್ತು. ಅವರ ಆಸ್ಥಾನದಲ್ಲಿ ಅಷ್ಟದಿಗ್ಗಜ ಕವಿಗಳು ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅಪಾರವಾದ. ಇವರ ಕಾಲದಲ್ಲಿಯೇ ವಿಜಯನಗರದ ಗಡಿಗಳು ವಿಸ್ತಾರಗೊಂಡು ಇಡೀ ದಕ್ಷಿಣ ಭಾರತ ಸುಭಕ್ಷವಾಗಿತ್ತು. ಒಮ್ಮೆ ಕಲ್ಪಿಸಿಕೊಳ್ಳಿ, ಹಂಪಿಯ ವಿರೂಪಾಕ್ಷ ಮಾರುಕಟ್ಟೆಯಲ್ಲಿ ಅಥವಾ ಕೃಷ್ಣನ ಮಾರುಕಟ್ಟೆಯಲ್ಲಿ ನೀವು ನಡೆದುಕೊಂಡು ಹೋಗುತ್ತಿದ್ದೀರಿ. ಅಕ್ಕಪಕ್ಕದಲ್ಲಿ ವಜ್ರಗಳು, ಮುತ್ತುಗಳು ಮತ್ತು ರತ್ನಗಳು ಬೀದಿಯ ಬದಿಯಲ್ಲಿ ರಾಶಿ ಹಾಕಿ ಸೇರುಗಳು ಅಳಿಯುತ್ತಾ ಮಾರುತ್ತಿದ್ದಾರೆ. ಇದು ಅತಿಶಯೋಕ್ತಿಯಲ್ಲ. ಫೇಬಸ್, ಬಾರ್ ಬ್ರೋಕಸ್ನಂತ ವಿದೇಶಿಯ ಪ್ರವಾಸಿಗರು ಇದನ್ನು ತಮ್ಮ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಹಂಪಿ ಅಂದು ಜಗತ್ತಿನ ಅತಿ ದೊಡ್ಡ ವಾಣಿಜ್ಯ ಕೇಂದ್ರವಾಗಿತ್ತು. ಅರಬಿಕ್ ಕುದುರೆಗಳಿಂದ ಹಿಡಿದು ಚೀನಾದ ರೇಷ್ಮೆಯವರೆಗೂ ಎಲ್ಲವೂ ಇಲ್ಲಿ ಲಭ್ಯವಾಗಿತ್ತು. ಇನ್ನು ಇಲ್ಲಿ ವಾಸ್ತುಶಿಲ್ಪದ ಬಗ್ಗೆ ಹೇಳಬೇಕೆಂದರೆ, ಇಲ್ಲಿಯ ಆನೆಯ ಲಾಯ ನೋಡಿದರೆ ಅಂದು ಅರಮನೆಯ ಪಟ್ಟದ ಆನೆಗಳನ್ನು ಕಟ್ಟಲು ಎಷ್ಟೋ ಭವ್ಯವಾದ ಇಂಡೋ ಇಸ್ಲಾಮಿಕ್ ಶೈಲಿಯ ಕಟ್ಟಡವನ್ನು ಕಟ್ಟಲಾಗಿತ್ತು ಎಂಬುದು ಆಶ್ಚರ್ಯ ತರತಕ್ಕದ್ದು. ಅದರ ಪಕ್ಕದಲ್ಲಿ ಇರುವ ಕಮಲ್ ಮಹಲ್ ಅಂದಿನ ರಾಣಿ ವಿಶ್ರಾಂತಿಯ ಗೃಹವಾಗಿತ್ತು. ವಿಶೇಷವೆಂದರೆ ಬೇಸಿಗೆಯಲ್ಲಿ ತಂಪಾಗಿರಲು ಈ ಮಹಲ್ ಗೋಡೆಯ ಒಳಗೆ ನೀರಿನ ಕೊಳವೆಯ ಮೂಲಕ ನ್ಯಾಚುರಲ್ ಎಸಿಯ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅಂದರೆ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಎಷ್ಟಿರಬಹುದು. ಹೀಗೆ ಹಂಪಿಯ ಕಲೆ ಮತ್ತು ಸಾಹಿತ್ಯ, ವ್ಯಾಪಾರ ಮತ್ತು ತಂತ್ರಜ್ಞಾನದಲ್ಲಿ ಜಗತ್ತಿಗೆ ಮಾದರಿಯಾಗಿತ್ತು. ಆದಷ್ಟೊಂದು ಅದ್ಭುತವಾಗಿ ಕೆತ್ತಲ್ಪಟ್ಟ ಹಂಪಿಯ ಶಿಲ್ಪಕಲೆಗಳು ಇಂದಿಗೂ ನಮಗೆ ಇನ್ನೂ ಸಂದೇಶ ನೀಡುತ್ತವೆ. ಅವು ಯಾವುವು? ಸಂಗೀತ ಹೊರಹೊಮ್ಮಿಸುವ ಕಲ್ಲುಗಳ ರಹಸ್ಯವೇನು? ಅದನ್ನ ತಿಳಿಯೋಣ. ನಾವು ಹಂಪಿಯ ಆತ್ಮವೆಂದು ಕರೆಯಲ್ಪಡುವ ವಿರೂಪಾಕ್ಷ ದೇವಸ್ಥಾನಕ್ಕೆ ಬರೋಣ. 7ನೇ ಶತಮಾನದಿಂದಲೂ ಇಲ್ಲಿಯ ಪೂಜೆ ನಡೆಯುತ್ತಲೇ ಇರುವುದು ಇದರ ವಿಶೇಷತೆ. ಇಲ್ಲಿ 160 ಅಡಿ ಎತ್ತರದ ರಾಜಗೋಪುರ ಇಡೀ ಹಂಪಿಗೆ ಮುಕುಟ ಪಾತ್ರವಾಗಿದೆ. ಆದರೆ ಇಲ್ಲೊಂದು ಸಣ್ಣ ರಹಸ್ಯವಿದೆ. ದೇವಸ್ಥಾನದ ಹಿಂಭಾಗದ ಗೋಡೆಯ ಮೇಲೆ ಇಲ್ಲೊಂದು ಬೃಹತ್ ಗೋಪುರದ ನೆರಳು ತಲೆ ಕೆಳಗಾಗಿ ಬೀಳುತ್ತದೆ. ಅಂದಿನ ಕಾಲದಲ್ಲಿ ಫಿಯೋನೋ ಕ್ಯಾಮ್ರಾ ತತ್ವವನ್ನು ನಮ್ಮ ಶಿಲ್ಪಿಗಳು ಹೇಗೆ ಬಳಸಿದ್ದರು ಎಂಬುದು ಇಂದಿಗೂ ಇಂಜಿನಿಯರ್ಗಳಿಗೆ ಅಚ್ಚರಿ ಮೂಡಿಸುವ ವಿಷಯ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಸಿಗುವುದೇ ವಿಜಯ ವಿಠಲ ದೇವಸ್ಥಾನದ ಸಂಕೀರ್ಣ. ಅಲ್ಲಿಯ ಪ್ರಮುಖ ಆಕರ್ಷಣೆ ಕಲ್ಲಿನ ರಥ. ನೋಡುವುದಕ್ಕೆ ಇದು ಬರೀ ಕಲ್ಲಿನ ಶಿಲ್ಪದಂತೆ ಕಂಡರೂ ಇದರ ಚಕ್ರಗಳು ನಿಜವಾಗಿಯೂ ತಿರುಗುವಂತೆ ಇದ್ದವು. ಇದನ್ನು ಗರುಡನ ವಾಹನವಾಗಿ ಕೆತ್ತಲಾಗಿದೆ. ಈ ರಥ ಎಷ್ಟು ಸುಂದರವಾಗಿದೆ ಎಂದರೆ ನಮ್ಮ ಭಾರತದ ಕರೆನ್ಸಿ 50 ರೂಪಾಯಿ ನೋಟಿನ ಮೇಲೆಯೂ ಇದನ್ನು ಮುದ್ರಿಸಲಾಗಿದೆ. ಇದು ಕೇವಲ ಕಲ್ಲಿನ ಕೆಲಸವಲ್ಲ, ಕನ್ನಡಿಗರ ಕಲಾ ನೈಪುಣ್ಯದ ಪರಮಾವಧಿ. ವಿಜಯನಗರದ ವಿಠಲ ದೇವಸ್ಥಾನದ ಸಭಾಂಗಣ ಮಟ್ಟದಲ್ಲಿರುವ ಕಲ್ಲುಗಳ ಬಗ್ಗೆ ನೀವು ಕೇಳಿರಬಹುದು. ಈ ಕಂಬಗಳು ಸಣ್ಣದಾಗಿ ತಟ್ಟಿದರೆ ಸರಿಗಮಪ ಎಂಬ 7 ಸ್ವರಗಳನ್ನು ಕೇಳಿಬರುತ್ತವೆ. ಈ ಕಂಬವನ್ನು ಕಲ್ಲಿನಿಂದ ಅಗೆದು ಒಳಗಿನಿಂದ ಟೊಳ್ಳು ಮಾಡಿ ಸಂಗೀತವನ್ನು ಬರುವಂತೆ ಮಾಡಲಾಗಿಲ್ಲ. ಬದಲಾಗಿ ಘನವಾದ ಕಲ್ಲಿನಿಂದಲೇ ಈ ನಾದವನ್ನು ಬರುವಂತೆ ಕೆತ್ತಲಾಗಿದೆ. ಬ್ರಿಟಿಷರು ಇದರ ರಹಸ್ಯವನ್ನು ತಿಳಿಯಲು ಒಂದು ಕಂಬವನ್ನು ಕತ್ತರಿಸಿ ನೋಡಿದರಂತೆ. ಅದರಲ್ಲಿ ಅವರಿಗೆ ಸಿಕ್ಕಿದ್ದು ಬರೀ ಕಲ್ಲು ಮಾತ್ರ. ಅಂದಿನ ಶಿಲ್ಪಿಗಳಿಗೆ ಕಲ್ಲಿನ ಸಾಂದ್ರತೆಯ ಬಗ್ಗೆ ಎಂತಹ ಜ್ಞಾನವಿತ್ತು ಎಂಬುದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ವಿಶ್ವದ ಯಾವುದೇ ಆಧುನಿಕ ತಂತ್ರಜ್ಞಾನವಿಲ್ಲದ ಕಾಲದಲ್ಲಿ ಕೇವಲ ಸುತ್ತಿಗೆ ಮತ್ತು ಉಳಿಯಿಂದ ಇಂತಹ ಅದ್ಭುತವನ್ನು ಸೃಷ್ಟಿಸಿದ್ದು ಅಸಾಮಾನ್ಯ ಸಾಧನೆ. ಕಲ್ಲುಗಳು ನಮಗೆ ಬರೀ ಸುಂದರವಾಗಿ ಕಾಣುವುದಿಲ್ಲ, ಅವು ನಮ್ಮ ಹಿರಿಯ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾಠವನ್ನು ನಮಗೆ ಹೇಳುತ್ತವೆ. ಆದರೆ ಇಂಥ ವೈಭವದ ಸಾಮ್ರಾಜ್ಯ ಅಂತ್ಯ ಆಗಿದ್ದು ಹೇಗೆ? ಆ ನೋವಿನ ಕಥೆಯನ್ನ ತಿಳಿಯೋಣ. ಹೀಗೆ ಶಿಖರದಲ್ಲಿ ಮೆರೆದ ಸಾಮ್ರಾಜ್ಯಕ್ಕೆ ಒಂದು ಕರಾಳ ದಿನ ಎದುರಾಗಿತ್ತು. ಅದುವೇ 1565 ಜನವರಿ 23 ತಾಳಿಕೋಟೆಯ ರಾಕ್ಷಸ ತಂಗಡಿ ಎಂಬಲ್ಲಿ ನಡೆದ ಈ ಯುದ್ಧ ವಿಜಯನಗರದ ಹಣೆಬರವನ್ನೇ ಬದಲಾಯಿಸಿತ್ತು. ಅಳಿಯ ರಾಮರಾಯನ ನೇತೃತ್ವದ ಸೈನ್ಯ ಪರಾಭವಗೊಂಡಿತ್ತು. ಯುದ್ಧ ಗೆದ್ದ ಶತ್ರುವ ಸೈನ್ಯ ಹಂಪಿಗೆ ಮಾಡಬಾರದ ಅನಾಹುತವನ್ನು ಮಾಡಿತ್ತು. ಸುಮಾರು 6 ತಿಂಗಳ ಕಾಲ ಈ ನಗರ ಬೆಂಕಿಯಲ್ಲಿ ಉರಿಯುತ್ತಿತ್ತಂತೆ. ಅಂದು ವಜ್ರ ಮಾರುತ್ತಿದ್ದ ಮಾರುಕಟ್ಟೆ ರಕ್ತ ಮಾಡುವಾದವು. ವಿಶ್ವ ಬೆರಗಾಗಿದ್ದ ಸುಂದರ ಶಿಲ್ಪಕಲೆಯನ್ನು ಸುತ್ತಿಗೆಯಿಂದ ಹೊಡೆದು ಹಾಕಲಾಗಿತ್ತು. ಹಂಪಿ ಎಂಬ ಸಜೀವ ನಗರ ಆ ವಿಶೇಷ ನಗರವಾಗಿತ್ತು. ಇಂದಿಗೂ ನಾವು ಹಂಪಿಯನ್ನು ನೋಡಿದಾಗ ನಮಗೆ ಕಾಣುವುದು ಬರೀ ಮುರಿದು ಹೋದ ಕಂಬಗಳು, ಕಾಲು ಮುರಿದ ವಿಗ್ರಹಗಳು. ಜನರು ಇದನ್ನು ಹಾಳು ಹಂಪಿ ಎಂದು ಕರೆಯುತ್ತಾರೆ. ಆದರೆ ನನ್ನ ಪ್ರಕಾರ ಇದು ಹಾಳು ಹಂಪಿ ಅಲ್ಲ, ಇದು ವಾಣಿಜ್ಯ ಮತ್ತು ಸಂಸ್ಕೃತಿಯನ್ನು ನಿರೂಪಿಸುವ ಹಂಪಿ. ಹಂಪಿಯ ಪ್ರತಿಯೊಂದು ಕಲ್ಲು ಇಂದಿಗೂ ಉಸಿರಾಡುತ್ತದೆ. ಆ ವಿಶೇಷಗಳೇ ನಮಗೆ ನಮ್ಮ ಪೂರ್ವಜರ ಸಾಧನೆ ಎಷ್ಟು ದೊಡ್ಡದು ಎಂಬುದು ಸಾರಿ ಸಾರಿ ಹೇಳುತ್ತದೆ. ಇಂದಿಗೂ ಲಕ್ಷಾಂತರ ಪ್ರವಾಸಿಗರು ಇಲ್ಲಿಯ ಸೌಂದರ್ಯವನ್ನು ನೋಡಿ ಮಾರು ಹೋಗುತ್ತಾರೆ ಎಂದರೆ ಆ ಸಾಮ್ರಾಜ್ಯದ ಶಕ್ತಿ ಎಷ್ಟಿರಬೇಡ. ಇತಿಹಾಸ ಅಂದರೆ ಬರೀ ಪುಸ್ತಕದ ಪಾಠವಲ್ಲ, ಅದು ನಮ್ಮ ಅಸ್ಮಿತೆ.
ಹಂಪಿಯ ಈ ಕಥೆ ನಮಗೆ ಎರಡು ವಿಷಯಗಳನ್ನು ಕಲಿಸುತ್ತದೆ. ಒಂದು, ಒಗ್ಗಟ್ಟಿಲ್ಲದಿದ್ದರೆ ಎಂತಹ ದೊಡ್ಡ ಸಾಮ್ರಾಜ್ಯವೂ ಪತನಗೊಳ್ಳಬಹುದು. ಎರಡನೆಯದು, ಕಲೆ ಮತ್ತು ಸಂಸ್ಕೃತಿಯನ್ನು ಎಷ್ಟು ನಾಶ ಮಾಡಿದರೂ ಅದರ ಸ್ಫೂರ್ತಿ ಯಾವತ್ತೂ ಸಾಯುವುದಿಲ್ಲ. ನಮ್ಮ ಈ ಭವ್ಯ ಪರಂಪರೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಹಂಪಿಗೆ ಹೋದಾಗ ಅಲ್ಲಿಯ ಸ್ವಚ್ಛತೆ ಮತ್ತು ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳಿ. ಹಿಂಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಎಂದು ನಾನು ನಂಬ್ತೀನಿ. ಈ ಕಥೆ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಲ್ಲಿ ಹಂಚಿಕೊಳ್ಳಿ. ಮತ್ತೊಂದು ಇಂತಹ ರೋಚಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.